ಕರ್ತನೇ ಸ್ತೋತ್ರ 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 ಸ್ವಾಮಿ, ಸರ್ವಶಕ್ತನ ನೀತಿ ಸ್ವರೂಪನಾದ ಜೀವನ ಪರಲೋಕನ ತಂದೆಯಾದ ದೇವರೇ, ಮತ್ತೊಂದಾಗುತ್ತೆ ಸ್ವಾಮಿ ಅಪ್ಪ ಈ ದಿನವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇನೆ ಸ್ವಾಮಿ. ಈಗೋ ಕರ್ತನೇ ನನ್ನ ಸಭೆಯನ್ನು ನಿಮ್ಮ ಕರಗಳಲ್ಲಿ ಕೊಡ್ತಾ ಇದ್ದೇನೆ ಸ್ವಾಮಿ. ಸಭೆಯಲ್ಲಿರುವಂಥ ಕರ್ತನೆ, ಸೇವೆ ಮಾಡ್ತಾ ಇರುವಂಥ ಪ್ರತಿಯೊಂದೊಂದು ಕರ್ತನೆ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ. ಸೇವಕರುಗಳನ್ನು, ಅವರ ಕುಟುಂಬಗಳನ್ನು ಆಶೀರ್ವಾದ ಮಾಡಪ್ಪ. ಮೀಡಿಯಾ ಟೀಮನ್ನು ಕರ್ತನೆ ಅಪ್ಪಾಜಿ, ಕೊಯ್ಯರನ್ನ ದೇವರೇ ಅಪ್ಪಾಜಿ, ಎಲ್ಲ ನಿನ್ನ ಮಕ್ಕಳನ್ನು ದೇವರೇ ನಿಮ್ಮ ಕರಗಳಲ್ಲಿ ಒಪ್ಪಿಸ್ತೇನೆ ಸ್ವಾಮಿ. ಅಪ್ಪ ನೀನು ತಾನೇ ದೇವರೇ ಅಪ್ಪಾಜಿ, ಅವರಿಗೆ ಬೇಕಾದಂಥ ಎಲ್ಲ ಕೃಪೆಯನ್ನು ದೇವರೇ ನೀನು ಅನುಗ್ರಹಿಸಬೇಕಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಹಾಲೆಲೂಯಾ. ಈ ದಿನವನ್ನು ದೇವರೇ ಅಪ್ಪಾಜಿ, ಹೌದು ಸ್ವಾಮಿ, ಎಲ್ಲ ನಿನ್ನ ಮಕ್ಕಳಿಗಾಗಿ ದೇವರೇ ನೀನು ಆಶೀರ್ವಾದ ಮಾಡಿಕೊಡಬೇಕಾಗಿ ನಾನು ಪ್ರಾರ್ಥಿಸ್ತೇನೆ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯೂ ನನ್ನನ್ನು ಹಿಂಬಾಲಿಸುವವು. ನಾನು ಸದಾಕಾಲವೂ ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿಮುಖ ಜೀವಮಾನವೆಲ್ಲ ಸೇವೆ ಮಾಡುವೆ ನೀನೇ ಸರ್ವವೆಂದು, ದಾಸಳು ನಾ ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿಮುಖ ಜೀವಮಾನವೆಲ್ಲ ಸೇವೆ ಮಾಡುವೆ ನೀನೇ ಸರ್ವವೆಂದು, ದಾಸಳು ನಾ ದಾಸಳು ನಾ ದೇವಾ, ದಾಸಳು ನಾ ದೇವಾ, ದಾಸಳು ನಾ ದೇವಾ, ದಾಸಳು ನಾ ದಾಸಳು ನಾ. ಕರ್ತನೇ ನಿಮಗೆ ಸ್ತೋತ್ರ ಸ್ತೋತ್ರ ಸ್ವಾಮಿ. ಪರಿಶುದ್ಧನೇ ಪರಿಶುದ್ಧನಾದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ರಾಜ. ಅಪ್ಪಾಜಿ, ನನ್ನ ಕುಟುಂಬವನ್ನು ನಿಮ್ಮ ಹಸ್ತಲ್ಲಿ ಕೊಡ್ತೀನಿ ಸ್ವಾಮಿ. ನನಗೆ ಕೊಟ್ಟ 2 ಮಕ್ಕಳಿಗಾಗಿ ಸ್ತೋತ್ರ, ನನ್ನ ಸೊಸೆಗಾಗಿ ಸ್ತೋತ್ರ, ನಮ್ಮ ಮೊಮ್ಮಕ್ಕಳಿಗಾಗಿ ನಿಮಗೆ ಸ್ತೋತ್ರವಾಗಲಿ ರಾಜ. ಅಯ್ಯ, ದಾರಿ ತಪ್ಪಿದ ನನ್ನ ಮಗನನ್ನು ನಿಮ್ಮ ಹಸ್ತಲ್ಲಿ ಕೊಡ್ತೀನಿ ಸ್ವಾಮಿ. ಅವನ ಮನ ತಿರುಗುವಂತೆ ಅಪ್ಪ ನೀವು ತಾನೇ ಅವನಿಗೆ ಸಹಾಯ ಮಾಡಬೇಕಂತ ನಾವು ಪ್ರಾರ್ಥನೆ ಮಾಡುತ್ತೀನಿ ರಾಜ. ಅಯ್ಯ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸ್ತೀವಿ ಅಂತ ನಿನ್ನ ವಚನ ಹೇಳಿದ ಪ್ರಕಾರ ಅಯ್ಯ, ನಮ್ಮ ಕುಟುಂಬ ಪೂರ್ತಿಯಾಗಿ ನಿಮ್ಮನ್ನ ಆರಾಧಿಸುವಂತೆ ಸ್ತುತಿಸುವಂತೆ ನೀವು ಸಹಾಯ ಮಾಡಬೇಕಂತ ನಾವು ಪ್ರಾರ್ಥನೆ ಮಾಡ್ತೀನಿ ಸ್ವಾಮಿ. ಈ ಕುಟುಂಬವನ್ನ ಆಶೀರ್ವಾದ ಮಾಡ್ರಿ ರಾಜ. ಕರ್ತನೆ, ನೀವು ಹಾಗೆ ಮಾಡ್ತಾ ಇರೋದಕ್ಕಾಗಿ ಸ್ತೋತ್ರ. ನಮ್ಮನ್ನೇ ನಾವು ತಗ್ಗಿಸ್ತೀವಿ. ಯೇಸುವಿನ ನಾಮದಲ್ಲಿ ಎಲ್ಲವನ್ನ ಬೇಡಿ ಹೊಂದಿದ್ದೀವಿ ತಂದೆಯೇ, ಆಮೆನ್. ಕರ್ತನೆ, ಮಗಳನ್ನ ನಿಮ್ಮ ಹಸ್ತಲ್ಲಿ ಕೊಡ್ತೀನಿ ರಾಜ. ನಮ್ಮ ಮಗಳನ್ನ ಆಶೀರ್ವಾದ ಮಾಡ್ರಿ ಸ್ವಾಮಿ. ಹೋಗುವಾಗ ಬರುವಾಗ ದೈವಿಕ ಕಾವಲೆ ಕೊಡ್ರಿ ರಾಜ. ಬಲಪಡುತ್ತ ಆಶೀರ್ವಾದ ಮಾಡು ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಸರಿ ಅಮ್ಮ, ನಾನು ನೋಡ್ತೀನಿ. ಹುಷಾರಮ್ಮ, ಹುಷಾರಾಗಿ ಹೋಗ್ಬಿಟ್ಟು ಬಾ. ಕರ್ತನೆ, ಮಕ್ಕಳನ್ನ ಆಶೀರ್ವಾದ ಮಾಡ್ರಿ ರಾಜ. ಇವರು ಹೋಗುವಾಗ ಬರುವಾಗ ಒಂದು ದೈವಿಕ ಕಾವಲೆ ಕೊಡ್ರಿ ಸ್ವಾಮಿ. ಜ್ಞಾನ ಬುದ್ಧಿನ ಕೊಡ್ರಿ ರಾಜ. ಇವ್ರಿಗೆ ಬೇಕಾಗಿರುವ ಕರ್ತನೆ ಸ್ತೋತ್ರ, ಆರೋಗ್ಯ ಬಲವನ್ನು ಕೊಟ್ಟು ಇವ್ರನ್ನ ಆಶೀರ್ವಾದ ಮಾಡ್ರಿ ಸ್ವಾಮಿ. ಕರ್ತನೆ, ನೀವು ಹಾಗೆ ಮಾಡ್ತಾ ಇರೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಹುಷಾರ್ ಮಕ್ಕಳ, ರೋಡ್ ಕಡೆ ಎಲ್ಲ ಹೋಗ್ಬೇಡ್ರಿ. ಹೋಗ್ರಿ.
ಮಾ ಟಿಫನ್ ರೆಡಿ ಆಯ್ತಾ? 2 ನಿಮಿಷಮ್ಮ ಬಂದೆ. ಎಸ್ಸಪ್ಪ, ಈ ಮಗಳನ್ನ ನಿಮ್ಮ ಹಸ್ತಲ್ಲಿ ಕೊಡ್ತೀನಿ ಸ್ವಾಮಿ. ಮಗಳಿಗೊಂದು ದೈವಿಕ ಕಾವಲು ಕೊಡು ರಾಜ. ಹೋಗುವಾಗ ಬರುವಾಗ ನಿನ್ನ ಪ್ರಸನ್ನತೆ ಮಗಳ ಜೊತೆ ಇರಲಿ ಸ್ವಾಮಿ. ಆರೋಗ್ಯ ಬಲವನ್ನು ಕೊಡು ರಾಜ. ಯೇಸುವಿನ ನಾಮದಲ್ಲಿ ಬಾಯ್ ಮಾ. ಬಾಯ್ ಮಳೆ. ಹೇ ಮನುಜ, ಈ ಬದುಕು ಬಾಳಿನ ಡಂಬ. ಎಲ್ಲಿ ಹೊಂಟ್ಯೋ ನೀನ, ಎಲ್ಲಿ ಹೊಂಟ್ಯೋ ನೀನ. ಎಲ್ಲಿ ಹೊಂಟ್ಯೋ ನೀನ, ಎಲ್ಲಿ ಹೊಂಟ್ಯೋ ನೀನ, ಎಲ್ಲಿ ಹೊಂಟ್ಯೋ ನೀನ, ಎಲ್ಲಿ ಹೊಂಟ್ಯೋ ನೀನ. ಮುಟ್ಟೋ ಜಾಗ ಎಲ್ಲೈತಂತ ತಿಳಿದುಕೊಂಡಿಯೇನೋ, ಮುಟ್ಟೋ ಜಾಗ, ಮುಟ್ಟೋ ಜಾಗ ಎಲ್ಲೈತಂತ ತಿಳಿದುಕೊಂಡಿಯೇನೋ. ಎಲ್ಲಿ ಹೊಂಟ್ಯೋ ನೀನ, ಎಲ್ಲಿ ಹೊಂಟ್ಯೋ ನೀನ. ಕತ್ತಲ ದಾರಿ ಮೋಹದ ಕುದುರಿ ಗುಂಡಿಗೊಯ್ಯುತ್ತೈತೋ. ಮಾಯದ ಜಗದೊಳು ಮೋಸದ ಮನದೊಳು ನರಕ ಕೊಯ್ಯತೈತೋ. ಮೇರಿ ಮೋರೆ ಇದ್ದೀರಾ? ಮೇರಿ ಮೋರೆ, ವಿಜಯಶ್ರೀ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಅಲ್ಲಿ 1 ನಿಮಿಷ ಬಂದೆ. ಬನ್ನಿ ಸಿಸ್ಟರ್, ಆರಾಮಾಗಿ ಬನ್ನಿ, ಪರವಾಗಿಲ್ಲ. ಟೈಮ್ ಇದೆ, ಕುತ್ಕೊಂಡು ಮಾತಾಡೋಣ. ಸುಮ್ಮನೆ ಹೀಗೆ ಬಂದೆ. ಆಯ್ತು, 1 ನಿಮಿಷ ಕೂತ್ಕೊಳ್ಳಿ, ಕಾಫಿ ತರ್ತೀನಿ. ಆಯ್ತಾಯ್ತು ಸಿಸ್ಟರ್, ನಿಧಾನ ಬನ್ನಿ, ತಗೋಬನ್ನಿ ಕಾಫಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓ, ದೇವ್ರ ಕೃಪೆಯಿಂದ ಚೆನ್ನಾಗಿದೆ. ನೀವ್ ಹೇಗಿದ್ದೀರಾ? ನಾವು ದೇವ್ರ ಕೃಪೆಯಿಂದ ಚೆನ್ನಾಗಿದ್ದೀವಿ. ಮಕ್ಕಳು ಸ್ಕೂಲ್ಗೆ ಹೋದ್ರ ಸಿಸ್ಟ್ರೆ? ಹೋದ್ರು ಸಿಸ್ಟರ್. ಅವಳು ರೂತು ಹೋಗವಳು. ಅವನ ಹೆಂಗಿದ್ದಾನೆ? ಹೇಗೋಗಿದ್ದಾನೆ ಸಿಸ್ಟರ್. ಅದೇನೋಪ್ಪ, ನೀವು 3 ಹೊತ್ತು ಪ್ರಾರ್ಥನೆ ಅಂತೀರಾ, ಯಾವಾಗ್ಲೂ ಉಪವಾಸ ಪ್ರಾರ್ಥನೆಗಳು ಮಾಡ್ತಾ ಇರ್ತೀರಾ. ಅದೇನೋ ಅವನ ಹಣೆನಲ್ಲಿ ಏನು ಬರ್ದವರೋ ದೇವರು, ನನಗಂತೂ ಗೊತ್ತಿಲ್ಲ. ಮೇರಿಯಮ್ಮವ್ರೆ, ನಾ ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವು ಅದೇನು ವಿಶ್ವಾಸದಲ್ಲಿ ಇದ್ದೀರೋ, ಅದೇನು ಕಥೆಯೋ ನನಗಂತೂ ಗೊತ್ತಿಲ್ಲ. ಅವನು ನೋಡಿದ್ರೆ ಯಾವಾಗಲೂ ಹುಡುಗರ ಜೊತೆ ಸೇರಿಕೊಂಡು ಆ ಬಾರ್ಗಳ ಮುಂದೆ ಕುಡ್ಕೊಂಡು ರೋಡ್ನಲ್ಲಿ ಬಿದ್ಕೊಂಡು, ಛೇ, ತುಂಬ ಬೇಜಾರಾಗುತ್ತೆ ನನಗಂತೂ. ಇರಲಿ ಸಿಸ್ಟರ್, ದೇವರು ನನ್ನ ಮಗನ ಮಾರ್ಪಡಿಸ್ತಾರೆ. ದೇವರು ಒಂದಿನಲ್ಲ ಅಂದ್ರೆ ಒಂದಿನ ಅವನ್ನ ಒಳ್ಳೆ ಮಗನಾಗಿ ಮಾರ್ಪಡಿಸ್ತಾರೆ. ಆ ನಂಬಿಕೆ ನನಗಿದೆ. ಅಯ್ಯೋ, ಏನು ನಂಬಿಕೆನೋ. 15 ವರ್ಷದಿಂದ ನೋಡ್ತಾನೆ ಬರ್ತಾ ಇದ್ದೀನಿ, ಹಂಗೆ ಇದ್ದಾನೆ. ನೀವು ಹೇಳ್ತೀರಾ ಇವತ್ತು ಮಾರ್ಪಡಿಸ್ತಾನೆ, ನಾಳೆ ಮಾರ್ಪಡ್ತಾನೆ ಅಂತ ಅಂದ್ಬಿಟ್ಟು. ಅದೇನು ಮಾರ್ಪಡ್ತಾನೋ ನನಗಂತೂ ಗೊತ್ತಿಲ್ಲ.
ಸಿಸ್ಟೇ, ನಾವು ಯೇಸು ಸ್ವಾಮಿ ಮಕ್ಕಳು. ದೇವರ ವಾಕ್ಯ ಹೀಗೆ ಹೇಳುತ್ತೆ, ದೇವರು ನಂಬಿದರೆ ದೇವರ ಮಹಿಮೆಯನ್ನು ಕಾಣುತ್ತೀಯ ಅಂತ. ದೇವರು ಒಂದಿನ ಅಲ್ಲ ಅಂದರೂ ಒಂದಿನ ನನ್ನ ಮಗನ ಬದಲಾವಣೆ ಮಾಡ್ತಾರೆ. ಅದೇನು ನಂಬಿಕೆನೋ ಅದೇನು ವಿಶ್ವಾಸನೋ ನನಗಂತೂ ಒಂದು ಅರ್ಥ ಆಗಲ್ಲಪ್ಪ. ಸಿಸ್ಟೇ, ನಾವು ಯೇಸು ಸ್ವಾಮಿ ಮಕ್ಕಳು, ನಾವು ನಂಬಿಕೆಯಲ್ಲಿ ಜೀವಿಸ್ತಾ ಇದ್ದೀವಿ. ಅದೇನು ನಂಬಿಕೆನೋ ಅದೇನೋ, ಅದೇ ಆ ನಂಬಿಕೆನೇ ನಿಮ್ಮನ್ನು ಕಾಪಾಡಲಿ. ನಾನು ಬರ್ತೀನಿ ರೀ. ತಿಂಡಿ ತಿನ್ಕೊಂಡು ಹೋಗ್ರಿ, ಕೂತ್ಕೊಳ್ಳಿ. ಇರ್ಲಿ, ಪರವಾಗಿಲ್ಲ ಬಿಡ್ರಿ, ಇನ್ನೊಂದ್ಸತಿ ಬರ್ತೀನಿ. ಯೇಸುವೆ, ಈ ಮಗಳನ್ನ ರಚಿಸಪ್ಪ. ಕೊಡ್ರಿ, ಅದು ರೇಷನ್ ಅಂತ ಇಟ್ಟಿರೋ ದುಡ್ಡು, ಅದು ಕೊಡ್ರಿ. ನೀವ್ ಯಾಕೆ ಹಿಂಗ್ ಮಾಡ್ತೀರಾ? ಕೊಡ್ರಿ ರೀ. ಕುಡಿಯೋದ್ ಬೇಡ್ವಾ? ನಾನ್ ಕುಡಿಯೋದ್ ಬೇಡ್ವಾ? ಏಯ್ ಬಿಡೋ, ಅದು ರೇಷನ್ ಕಿಟ್ ಇರೋದು ಅವಳು ಬಿಡೋ. ಅಮ್ಮ, ನೀನ್ ಬೈಬಲ್ ಓದಮ್ಮ, ನಿನಗ್ ಗೊತ್ತಾಗಲ್ಲಮ್ಮ. ನೀನ್ ಬೈಬಲ್ ಓದು. ನೀನು ರೇಷನ್ ಇಲ್ಲ ಅಂದ್ರೆ ಏನು ಸತ್ತೋಗ್ಬಿಡ್ತೀರಾ? ಇಲ್ಲ ತಾನೆ? ಕೊಡ್ರಿ ರೀ, ಹಂಗ್ ಮಾಡ್ಬೇಡ್ರಿ, ಕೊಡ್ರಿ. ಕತ್ತಲ ದಾರಿ ಮೋಹದ ಕುದುರಿ ಗುಂಡಿಗೊಯ್ಯುತ್ತೈತೋ, ಮಾಯದ ಜಗದೊಳು ಹೊಸದ ಮನದೊಳು ನರಕ ಕೊಯ್ಯತೈತೋ, ಮಾಯದ ಜಗದೊಳು ಹೊಸದ ಮನದೊಳು ನರಕ ಕೊಯ್ಯತೈತೋ, ಎಲ್ಲಿ ಹೊಂಟ್ಯೋ ನೀನ? ಪ್ರೈಸ್ ದಿ ಲಾರ್ಡ್ ಮೇರಿ ಸಿಸ್ಟರ್. ಪ್ರೈಸ್ ದಿ ಲಾರ್ಡ್ ಸಿಸ್ಟರ್, ಬನ್ನಿ. ಬನ್ನಿ ಫಸ್ಟೇ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಸಿಸ್ಟರ್. ಥ್ಯಾಂಕ್ ಯು. ರೋತ್, ಬಾಮ. ಬ್ಲೆಸ್ಸಿ, ಬಾಮ ಇಲ್ಲಿ. ಶಾರೋನ್, ಪ್ರೈಸ್ ದಿ ಲಾರ್ಡ್. ಸ್ಯಾಮ್, ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಕೂತ್ಕೊಳ್ಳಿ ಸಿಸ್ಟರ್, ಕೂತ್ಕೊಪ್ಪ. ಬಾರಮ್ಮ, ಕೂತ್ಕೋ. ಹೇಗಿದ್ದೀರಾ ಮೇರಿ ಸಿಸ್ಟ್ರೆ? ಹೇಗಿದೆ ಬ್ಲೆಸ್ಸಿಮಾ, ರುತ್ಮಾ? ಚೆನ್ನಾಗಿದ್ದೀವಿ. ಎಲ್ಲರೂ ದೇವ್ರ ಕೃಪೆಯಿಂದ ಚೆನ್ನಾಗಿದ್ದೀವಿ ಪಾಸ್ಟ್ರಿ. ಥ್ಯಾಂಕ್ ಯು ಪಾಸ್ಟರ್, ನೀವು ಬಂದಿದ್ದಕ್ಕೆ. ನಾವೇ ನಿಮ್ಗೆ ಕಾಲ್ ಮಾಡಬೇಕು ಅಂದ್ಕೊಂಡಿದ್ವಿ, ನೀವೇ ಬಂದಿದ್ದು ತುಂಬ ಖುಷಿ ಆಗ್ತಿದೆ. ಹೇಳಿ, ಜೇಮ್ಸ್ ಹೇಗಿದ್ದಾರೆ?
ಏನು ಹೇಳಿ ಪಾಸ್ಟ್ರೆ, ಮುಂಚೆಗನ ಇವಾಗ ಇನ್ನೂ ಅಧಿಕವಾಗಿ ಕುಡಿತಾನೆ. ಹೌದಾ ಸಿಸ್ಟ್ರೆ? ನಾನು ಬದಲಾಗಿದ್ದಾನೆ ಅಂದ್ಕೊಂಡಿದ್ದೆ ನಾನು. ಇಲ್ಲ ಪಾಸ್ಟ್ರೆ, ಮನೇಲಿ ಎಲ್ಲಿ ದುಡ್ಡಿಟ್ರು ಅವ್ರು ಬಿಡ್ತಾ ಇಲ್ಲ. ತಗೊಂಡೋಗಿ ಸುಮ್ಮನೆ ವ್ಯರ್ಥವಾಗಿ ಖರ್ಚು ಮಾಡ್ತಾ ಇದ್ದಾರೆ. ಮಕ್ಕಳು ಸ್ಕೂಲ್ ಅಡ್ಮಿಷನ್ಸ್ ಎಲ್ಲ ಓಪನ್ ಆಗ್ತಾ ಇದೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಪಾಸ್ಟ್ರೆ. ಮೇರಿ ಸಿಸ್ಟ್ರೆ, ನೀವಾದರೂ ಅವನು ಬುದ್ಧಿ ಹೇಳೋದಲ್ವ ಸಿಸ್ಟ್ರೆ? ಎಷ್ಟು ಹೇಳೋದು ಸಿಸ್ಟ್ರೆ, ಅವನು ಎಷ್ಟು ಹೇಳಿದ್ರು ಏನು ಜವಾಬ್ದಾರಿನೇ ಇಲ್ಲ ಅವನಿಗೆ. ಮಗಳು ಕಾಲೇಜು ಮುಗಿಸಿದ್ದಾಳೆ, ಅವಳಿಗೆ ಮದುವೆ ಮಾಡಿಸ್ಬೇಕು, ಏನು ಜವಾಬ್ದಾರಿನೇ ಇಲ್ದೇನೆ ಇರ್ತಾನೆ ಸಿಸ್ಟರ್ ಅವನು. ಹಾಂ ಪಾಸ್ಟ್ರೆ, ಮನೇಲಿರೋ ಐಟಮ್ಸ್ನೆಲ್ಲ ತೊಗೊಂಡೋಗಿ ಮಾರ್ಬಿಟ್ಟು ಕುಡಿತಾರೆ. ಏನಾದರೂ ಕೇಳಿದ್ರೆ ಮನೇಲಿ ತುಂಬ ಜಗಳ ಮಾಡ್ತಾರೆ. ಏನು ಮಾಡೋದು ಅಂತಲೇ ನಮ್ಗೆ ಗೊತ್ತಾಗ್ತಾ ಇಲ್ಲ ಪಾಸ್ಟ್ರೆ. ಇಷ್ಟೆಲ್ಲ ತೊಂದರೆಗಳು ನಡೀತಾ ಇದ್ರು ಸಭೆನಲ್ಲಿ ಯಾಕೆ ಬಂದು ಹೇಳಿಲ್ಲ ನೀವುಗಳು? ಹ್ಞೂ ಅಂಕಲ್, ಅಮ್ಮ ಹೇಳ್ತಾ ಇದ್ರು ನಿಮಗೆ ಕಾಲ್ ಮಾಡಬೇಕು ಅಂತ. ಅಷ್ಟೊಂದು ನೀವೇ ಬಂದ್ರಿ. ಖಂಡಿತವಾಗ್ಲೂ ಸಿಸ್ಟ್ರೆ, ಪ್ರಾರ್ಥನೆ ಮಾಡೋಣ. ದೇವರಿಂದ ಅಸಾಧ್ಯವಾದ ಯಾವುದೂ ಇಲ್ಲ. ದೇವ್ರು ಖಂಡಿತವಾಗ್ಲೂ ಬಿಡುಗಡೆ ಕೊಟ್ಟೇ ಕೊಡ್ತಾರೆ ಸಿಸ್ಟ್ರೆ. ದೇವ್ರ ವಾಕ್ಯ ಹೀಗೆ ಹೇಳುತ್ತೆ, ಈಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ, ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಕಣಿದಿನಲ್ಲಿದೆ ಅಂತ ದೇವ್ರ ವಾಕ್ಯ ಹೇಳ್ತದೆ. ದೇವರು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಕೈ ಬಿಡೋದಿಲ್ಲ ಸಿಸ್ಟ್ರೆ. ಚಿಂತೆ ಮಾಡಬೇಡಿ, ಪ್ರೇಯರ್ ಮಾಡೋಣ. ನಿಮ್ಮ ಮಗನನ್ನು ಸಹ ದೇವರು ತನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದಾರೆ ಸಿಸ್ಟ್ರೆ. ಪ್ರಾರ್ಥನೆ ಮಾಡೋಣ ನಾವು. ಸರಿ, ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಡೋಣ. ಕರ್ತನೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನೆ, ಸರ್ವಶಕ್ತನಾದ ನೀತಿ ಸ್ವರೂಪನಾದ ಜೀವಳ ಪರಲೋಕನ ತಂದೆಯಾದ ದೇವರೇ, ಅಪ್ಪ ಈ ವೇಳೆಯಲ್ಲಿ ಕರ್ತನೆ ಸ್ವಾಮಿ, ಮೇರಿ ಸಿಸ್ಟರ್ ಅವರ ಕರ್ತನೆ ಕುಟುಂಬಕ್ಕಾಗಿ ನಾನು ಈಗ ಸ್ವಾಮಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ಮಗನಿಗಾಗಿ ದೇವರೇ, ಮೊಮ್ಮಕ್ಕಳಿಗಾಗಿ ದೇವರೇ, ಮಗಳಿಗಾಗಿ, ಸೊಸೆಗಾಗಿ ಪ್ರಾರ್ಥಿಸ್ತೇನಪ್ಪ. ಅಪ್ಪ ಜೇಮ್ಸ್ನ ಅವಸ್ಥೆಯನ್ನು ದೇವರೇ ನಿಮ್ಮ ಕರಗಳಲ್ಲಿ ಕೊಡ್ತೇನೆ ಸ್ವಾಮಿ. ಆತನ ಮಗನ ಅವಸ್ಥೆಯಿಂದ ದೇವರೇ ನೀನು ಒಂದು ದೊಡ್ಡ ಬಿಡುಗಡೆ ದೇವರೇ ನೀನು ದಯಪಾಲಿಸಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಕುಟುಂಬದಲ್ಲಿ ಒಂದು ಶಾಂತಿ ಸಮಾಧಾನ ದೇವರೇ ನೀನು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ವಿರೋಧದ ಶಕ್ತಿಗಳು ಎಷ್ಟೇ ಬರೋದಾದ್ರೂ ಸ್ವಾಮಿ ನಿನ್ನ ಮುಂದೆ ಕರ್ತನೆ ಅಪ್ಪಾಜಿ ಯಾವುದು ನಿಲ್ಲೋದಿಕ್ಕೆ ಸಾಧ್ಯ ಇಲ್ವಲ್ಲ ದೇವರೇ. ಈ ಕುಟುಂಬಕ್ಕೊಂದು ಒಂದು ದೊಡ್ಡ ಬಿಡುಗಡೆಯನ್ನು ದೇವರೇ ನೀನು ಅನುಗ್ರಹಿಸು. ಮಗನೊಡನೆ ದೇವರೇ ನೀನು ಮಾತನಾಡು ದೇವರೇ. ಮಗನು ದೇವರೇ ಅಪ್ಪಾಜಿ ಮಾನಸಾಂತರ ಹೊಂದಬೇಕು ಕರ್ತನೆ, ನಿನ್ನ ರಾಜ್ಯಕ್ಕಾಗಿ ನಿಲ್ಲಬೇಕು ದೇವರೇ. ಅಪ್ಪ ಮಗನನ್ನು ನೀನು ಉಪಯೋಗಿಸಬೇಕು ನಿನ್ನ ಸೇವೆಗಾಗಿ ದೇವರೇ. ನೀನು ಅದ್ಭುತ ಮಾಡಬೇಕಾಗಿ ಪ್ರಾರ್ಥಿಸ್ತೇನೆ. ಈ ಕುಟುಂಬಕ್ಕೆ ವಿರುದ್ಧವಾಗಿ ಹೋರಾಡುವಂತ ಎಲ್ಲ ಅಂಧಕಾರ ಬಲಗಳ ಶಕ್ತಿಗಳ ಕ್ರಿಯೆಗಳನ್ನ ಇಸಪ್ಪ ನಿಮ್ಮ ಅಧಿಕಾರಗಳ ನಾಮದಲ್ಲಿ ಎಲ್ಲವನ್ನ ಬಂಧಿಸ್ತಾ ಇದ್ದೇವೆ ಸ್ವಾಮಿ. ಈ ಕುಟುಂಬಕ್ಕೊಂದು ಒಂದು ಬಿಡುಗಡೆ ದೇವರೇ ನಿನ್ನ ನಾಮದಲ್ಲಿ ದೇವರೇ ನಾನು ಅನುಗ್ರಹಿಸ್ತಾ ಇದ್ದೇನೆ ಸ್ವಾಮಿ. ಹಾಲೆಲೂಯಾ. ಆಶೀರ್ವದಿಸಪ್ಪ, ಆಶೀರ್ವದಿಸುತ್ತೇವೆ ಅಪ್ಪಾಜಿ, ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ. ಆಮೆನ್. ಕರ್ತನೆ ಸ್ತೋತ್ರ 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 ಸ್ವಾಮಿ. ಹಾಲೆಲೂಯಾ ಹಾಲೆಲೂಯಾ. ಅಪ್ಪ ಈ ವೇಳೆಯಲ್ಲಿ ಸ್ವಾಮಿ ಅಪ್ಪ ಕರ್ತನೆ ಮೇರಿ ಸಿಸ್ಟರ್ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ರಾಜ. ಅವ್ರ ಮಗ ಜೇಮ್ಸ್ಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ಮಗನು ಸ್ವಾಮಿ ಮದ್ಯಪಾನದಲ್ಲಿ ಬಿದ್ದು ರಾಜ ಹಾಳಾಗ್ತಾ ಇದ್ದಾನಲ್ಲ ಸ್ವಾಮಿ, ನೀನು ತಾನೇ ಅವನನ್ನು ಸಂಧಿಸುವಂತ ನಾಗರಾಜ. ಅಪ್ಪ ಸ್ತೋತ್ರ ರಾಜ ಹಾಲೆಲೂಯ. ಆ ಕುಟುಂಬಕ್ಕೊಂದು ದೊಡ್ಡ ಬಿಡುಗಡೆ ನೀನು ತಾನೇ ಕೊಡಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ರಾಜ. ಅಪ್ಪ ತಾಯಿಯ ಕಣ್ಣೀರನ್ನು ನೀನು ನೋಡುವಂತ ನಾಗು ಸ್ವಾಮಿ. ಮಗನಿಗಾಗಿ ಸ್ವಾಮಿ ದೇವರೇ ಅವ್ರು ಗೋಳಾಡ್ತಾ ಇದ್ದಾರಲ್ಲ ರಾಜ, ನೀನು ತಾನೇ ಅವ್ರ ಕುಟುಂಬದಲ್ಲೊಂದು ಮಾರ್ಪಾಡನ್ನು ಕೊಡಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ಆ ಮಗನನ್ನು ನೀನು ಯಾವ ರೀತಿ ಸಂಧಿಸ್ತೀಯೋ ನಮಗೆ ಗೊತ್ತಿಲ್ಲ ರಾಜ. ನೀನು ತಾನೇ ಮುಟ್ಟುವಂತ ನಾಗು ಸ್ವಾಮಿ. ಅವನು ನಿನಗಾಗಿ ಸಾಕ್ಷಿಯುಳ್ಳ ಮಗನಾಗಿ ಸ್ವಾಮಿ ಜೀವಿಸತಕ್ಕಂತೆ ಸ್ವಾಮಿ ನೀನು ತಾನೇ ಕೃಪೆ ಕೊಡಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ರಾಜ. ದೇವರೇ ಈ ಲೋಕದಲ್ಲಿ ನೋಡುವಾಗ ರಾಜ ಅನೇಕ ಯೌವನಸ್ಥ ಮಕ್ಕಳು ಸ್ವಾಮಿ ಅಪ್ಪ ಕರ್ತನೆ ಧೂಮಪಾನಗಳಲ್ಲಿ, ಮದ್ಯಪಾನಗಳಲ್ಲಿ ಸ್ವಾಮಿ, ಡ್ರಗ್ಸ್ಗಳಲ್ಲಿ ಸ್ವಾಮಿ ದೇವರೇ ವ್ಯಭಿಚಾರದಲ್ಲಿ, ಬೇಡದ ಕಾರ್ಯದಲ್ಲಿ ಬಿದ್ದಿದ್ದಾರಲ್ಲ ರಾಜ. ಎಲ್ಲ ಮಕ್ಕಳನ್ನು ನೀನು ತಾನೇ ಸಂಧಿಸುವಂತ ನಾಗರಾಜ. ಅಪ್ಪ ಸ್ತೋತ್ರ ರಾಜ. ಎಲ್ಲ ಯವನಸ್ಥ ಮಕ್ಕಳು ಸ್ವಾಮಿ ಯುದ್ಧ ವೀರನ ಕೈಯಲ್ಲಿರುವಂಥ ಅಂಬುಗಳ ರೀತಿಯಲ್ಲಿ ರಾಜ ನೀನು ತಾನೇ ನಿನ್ನ ರಾಜ್ಯಕ್ಕಾಗಿ ಆ ಮಕ್ಕಳನ್ನು ಉಪಯೋಗಿಸಿಕೊಳ್ಳಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ರಾಜ. ಒಂದು ಆತ್ಮವು ನಷ್ಟವಾಗಬಾರದು ಸ್ವಾಮಿ. ಅಪ್ಪ ನೀನು ತಾನೇ ಒಂದೊಂದು ಯವನಸ್ಥ ಗಂಡು ಹೆಣ್ಣು ಮಕ್ಕಳನ್ನು ಮುಟ್ಟಿ ರಾಜ ರಕ್ಷಿಸಿ ಸ್ವಾಮಿ ನಿನ್ನ ರಾಜ್ಯಕ್ಕಾಗಿ ನೀನು ತಾನೇ ಉಪಯೋಗಿಸಿಕೊಳ್ಳಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ರಾಜ. ದೇವರೇ ನೀವು ಆ ರೀತಿ ಮಾಡೋದಕ್ಕಾಗಿ ಸ್ತೋತ್ರ ಸ್ವಾಮಿ.
ಲೋಕದಲ್ಲಿರುವಂಥ ಸಕಲ ಕುಲ ಜಾತಿ ಜನಾಂಗಗಳವರನ್ನು ನೀನು ತಾನೇ ಸಂಧಿಸುವಂತನಾಗ ರಾಜ. ಒಂದೊಂದು ಆತ್ಮಗಳನ್ನು ನೀನು ತಾನೇ ರಕ್ಷಿಸು ರಾಜ. ಪ್ರತಿಯೊಬ್ಬೊಬ್ಬರು ಸ್ವಾಮಿ ನಿನ್ನ ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗಬೇಕು ರಾಜ. ನೀನು ತಾನೇ ಮುಟ್ಟುವಂತನಾಗ ಸ್ವಾಮಿ. ದೇವರೇ, ನೀವು ಆ ರೀತಿ ಮಾಡೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೇನ್ ಆಮೇನ್. ಎಲ್ಲಿ ಹೊಂಟ್ಯೋ ನೀನು, ಎಲ್ಲಿ ಹೊಂಟ್ಯೋ ನೀನು, ಎಲ್ಲಿ ಹೊಂಟ್ಯೋ ನೀನು. ಮೋಜಿನ ಕುಣಿತ ಮೋಸದ ಮಂಚ ನಿನ್ನ ಎಳೆಯತೈತೋ, ದಾಸನ ಜೀವನ ಪಾಪಿಯ ಮರಣ ನಿನ್ನ ಸೆಳೆಯತೈತೋ. ಮೋಜಿನ ಕುಣಿತ ಮೋಸದ ಮಂಚ ನಿನ್ನ ಎಳೆಯತೈತೋ, ದಾಸನ ಜೀವನ ಪಾಪಿಯ ಮರಣ ನಿನ್ನ ಸೆಳೆಯತೈತೋ. ದಾಸನ ಜೀವನ ಪಾಪಿಯ ಮರಣ ನಿನ್ನ ಸೆಳೆಯತೈತೋ. ಎಲ್ಲಿ ಹೊಂಟ್ಯೋ ನೀನ, ಎಲ್ಲಿ ಹೊಂಟ್ಯೋ ನೀನ, ಎಲ್ಲಿ ಹೊಂಟ್ಯೋ ನೀನ, ಎಲ್ಲಿ ಹೊಂಟ್ಯೋ ನೀನ. ಪಾಪವು ಕೊಡುವ ಸಂಬಳ ಮರಣ ತಿಳಿದಿಲ್ಲವೋ ನೀನು, ದೇವರ ದಯೆ ಜ್ಞಾನಕ್ಕೆ ಮೂಲ ಅರಿತಿಲ್ಲವೇ ನೀನು. ಪಾಪವು ಕೊಡುವ ಸಂಬಳ ಮರಣ ತಿಳಿದಿಲ್ಲವೋ ನೀನು, ದೇವರ ದಯೆ ಜ್ಞಾನಕ್ಕೆ ಮೂಲ ಅರಿತಿಲ್ಲವೇ ನೀನು. ಶರಣ್, ಪಪ್ಪ ಯಾಕೆ ಹಿಂಗಾಡ್ತಾರೆ? ಬಿಡೋ ಸಣ್ಣಗೂ ಪ್ರೇಯರ್ ಮಾಡೋಣಾಗ ಏಸಪ್ಪ ಪಪ್ಪನೇ ಸರಿ ಮಾಡ್ತಾರೆ ಆಯ್ತಾ? ದೊಡ್ಡವ್ರ ಥರ ಯಾಕೆ ಮಾತಾಡ್ತಾ ಇದ್ದೀರಾ? ಸುಮ್ಮನೆ ಓದ್ಕೊಳ್ಳಿ. ಸರಿ ಅತ್ತೆ. ಏನೆಲ್ಲ ಓದ್ಕೊಂತ ಇದ್ದೀರಾ? ಡ್ಯಾಡಿ ಸ್ಮೆಲ್ಲು. ಹೌದು ಸಣ್ಣ. ಓ, ನನ್ನ ತಂಗಿ ಇಲ್ಲ ಅವಳೆ. ಏನಮ್ಮ ತೆಗ್ಯವಾ? ನೀನೇನು ಟೆನ್ಷನ್ ಮಾಡ್ಬೇಡ, ಚೆನ್ನಾಗಿ ಓದ್ಕೊ ನೀನು. ನಾನು ಹೆಂಡ್ತಿ ದುಡಿತಾವಳೆ, ನಮ್ಮಮ್ಮ ಟೈಲರಿಂಗ್ ಮಾಡಿ ದುಡಿತದೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ರಾಜ್ಕುಮಾರ್ ಅಂತ ಗಂಡನ್ ತರ್ತೀನಿ, ಆದ್ರೆ ನನಗೆ ಮಾತ್ರ ಒಳ್ಳೆ ಮರ್ಯಾದೆ ತರಬೇಕು, ಆಯ್ತಾ? ಓಕೆ. ಎಲ್ಲ ನಿಮ್ಮಮ್ಮ ಕಾಣಿಸ್ತಾನೆ ಇಲ್ಲ, ಕುಡಿಯ ಕಾಸೇ ಕೊಡ್ತಾ ಇಲ್ಲ ಈಗ. ಸುನಾಮ ಅತಿಶಯ ನಾಮ ಪಾಪಿಗೆ ಪರನಾಮ.
ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪರಹಿತ ಜೀವಿತಾದಿ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯನಾಮ. ಪಾಪರಹಿತ ಜೀವಿತಾದಿ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯನಾಮ. ಹಲ್ಲೆಲೂಯ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪಾದ ನಾಮ. ರುತ್ ಏನ್ ಮಾಡ್ತಿದ್ಯಮ್ಮ? ಏನ್ ಮಾಡ್ಲಿ, ಅಡ್ಗೆ ಮಾಡೋಣ ಅಂತ ಅಕ್ಕಿ ಕ್ಲೀನ್ ಮಾಡ್ತಾ ಇದ್ದೀನಿ. ಒಂದ್ 200 ರೂಪಾಯಿ ಕಾಸಿದ್ರ ಕೂಡ. 200 ರೂಪಾಯಿ ದುಡ್ಡು ನನ್ನ ಹತ್ರ ಎಲ್ಲಿ ಬರುತ್ತೆ? ನೀವೇನ್ ದುಡ್ಡು ತಂದು ಕೊಟ್ಟಿದ್ದೀರಾ? 200 ರೂಪಾಯಿ ಕೊಡಕ್ಕಾಗಲ್ವಾ ನನಗೆ? ಇಲ್ಲ, ನಮ್ಮ ಹತ್ರ ದುಡ್ಡೇ ಇಲ್ಲ ನನ್ಗೆ. 200 ರೂಪಾಯಿ ಕೊಡು ಸಾಕು. ಇಲ್ಲ ರೀ, ನನ್ನ ಹತ್ರ ದುಡ್ಡು ಇಲ್ವಾ? ನನಗೆ ಗೊತ್ತು ಬಿಡು ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಏನ್ ಮಾಡ್ತೀರಾ? ನಿಮ್ಮ ಅಪ್ಪ ಕೊಡ್ರಿ ನೀವು. ನಾನು ಇಟ್ಬಿಟ್ಟೆ ಮಕ್ಳಿಗೆ ಸ್ಕೂಲ್ ಅಡ್ಮಿಷನ್ ಮಾಡ್ಬೇಕು. ನಿಮ್ಮ ಅಪ್ಪ ಏನ್ ನನಗೆ ವರದಕ್ಷಿಣೆ ಕೊಡಲ್ಲ. ಕೊಡ್ರಿ. ಮೇರಿಯಮ್ ಅವರೇ, ಹೇಗಿದ್ರೆ ಸಿಸ್ಟರ್? ಅಯ್ಯೋ ನನ್ನ ಕತೆ ಬಿಡಿ, ನಿಮ್ಮ ಮಗ ಹೇಗಿದ್ದಾರೆ ಹೇಳಿ. ಇದಾನೆ, ಸರಿ ಹೋಗ್ತಾನೆ. ಅಯ್ಯೋ ಸುಮ್ನೆ ರೀ ಸಿಸ್ಟರ್, ಏನ್ ಸರಿ ಹೋಗ್ತಾನೆ? ನಿನ್ನೆ ಆ ಪಕ್ಕದ ಬೀದಿ ಇವರೆಲ್ಲ ಸೇರ್ಕೊಂಡು ಅವ್ನು ಅಲ್ಲೇನೋ ಕುಡ್ದು ಗಲಾಟೆ ಮಾಡ್ತಿದ್ದ ಅಂತ ಎಲ್ಲರೂ ಹಿಡ್ಕೊಂಡು ಹೊಡೆದ್ರು. ಅಲ್ಲೇ ರೋಡ್ನಲ್ಲಿ ಹೆಂಗ್ ಬಿದ್ದಿದ್ದ ಗೊತ್ತಾ? ನನಗೇನಾದ್ರೂ ಇಂಥ ಮಗ ಇದ್ದಿದ್ರೆ ನಾನು ಏನಾದ್ರೂ ಮಾಡ್ಬಿಡ್ತಿದ್ದೆ. ನೀವು ಅದ್ ಹೆಂಗಪ್ಪ ಎಲ್ಲ ಸಹಿಸ್ಕೊಂಡಿದ್ದೀರಾ? ನನ್ನ ಕೈನಲ್ಲಿ ಆಗಲ್ಲಪ್ಪ. ನಾವು ಎತ್ತ ತಾಯಿ ಆಗೆಲ್ಲ ಮಾತಾಡಬಾರ್ದು. ವಾಕ್ಯ ಹೇಳುತ್ತಲ್ಲ, ನಾವು ಕಾಯ್ದಿರಬೇಕು ಅಂತ. ನಾವು ಕಾಯನ್ನ ಒಂದಿನ ದೇವರು ಸರಿ ಮಾಡ್ತಾರೆ. ಅಯ್ಯೋ ಸುಮ್ನೆ ರೀ ಸಿಸ್ಟ್ರಿ, 3 ಹೊತ್ತು ಪ್ರಾರ್ಥನೆ 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 ಅಂತ ಹೋದ್ರೆ ಕಷ್ಟಗಳು ಜಾಸ್ತಿನೇ ಆಗೋಗುತ್ತೆ. ನನ್ನ ನೋಡಿ, ಇವಾಗ ವರ್ಷದಲ್ಲಿ ಈಸ್ಟರ್ಗೆ ಹೋಗ್ತೀನಿ, ಕ್ರಿಸ್ಮಸ್ಗೆ ಚರ್ಚ್ಗೆ ಹೋಗ್ತೀನಿ, ನ್ಯೂ ಇಯರ್ಗೆ ಹೋಗ್ತೀನಿ, ಸಾಕಲ್ವಾ? ಜಾಸ್ತಿ ಪ್ರಾರ್ಥನೆ ಮಾಡಿದಷ್ಟು ಕಷ್ಟಗಳು ಜಾಸ್ತಿ ಸಿಸ್ಟ್ರೆ. ಅದಕ್ಕೆ ಉಪವಾಸ ಪ್ರಾರ್ಥನೆ ಎಲ್ಲ ಕಡಿಮೆ ಮಾಡ್ರಿ. ನನ್ನಂಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ರಿ ನೀವು. ಅಯ್ಯೋ ಈ ಕಷ್ಟಗಳು ನನಗೆ ಬೇಡಪ್ಪ. ಆಗಲ್ಲ ಶಿಷ್ಯ, ದೇವರ ವಾಕ್ಯ ಈ ರೀತಿ ಹೇಳುವಂಥದ್ದಾಗಿದೆ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ ಅಂತ ಹೇಳುವಂಥದ್ದಾಗಿದೆ. ಅದರಿಂದ ನಾವು ಕಾಯನ್ನ ದೇವರು ಒಂದಿನ ನಮ್ಮ ಮಗನ ಪಡಿಸುವಂತರಾಗಿದ್ದಾರೆ. ಅಯ್ಯೋ ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇ. ನೀವಾಯ್ತು, ನಿಮ್ ನಂಬಿಕೆ ಆಯ್ತು ಬಿಡ್ರಿ. ಯಾಕೆ ಶರಣ್ ಸ್ಕೂಲಿಗೆ ಬರ್ತಿಲ್ಲ? ಅಯ್ಯೋ ನಮ್ಮ ಸ್ಕೂಲ್ ಫೀಸ್ ಕಟ್ಟಿಲ್ಲ ಕಣೆ, ಅದಕ್ಕೆ ನಾವು ಸ್ಕೂಲ್ಗೆ ಬರೋದಿಲ್ಲ. ಸರಿ ಆಟ ಆಡೋಣ ಬನ್ನಿ. ದೇವರ ದಯೆ ಜ್ಞಾನಕ್ಕೆ ಮೂಲ ಅರಿತಿಲ್ಲವೇ ನೀನು? ಎಲ್ಲಿ ಹೊಂಟ್ಯೋ ನೀನು, ಎಲ್ಲಿ ಹೊಂಟ್ಯೋ ನೀನು, ಎಲ್ಲಿ ಹೊಂಟ್ಯೋ ನೀನು, ಎಲ್ಲಿ ಹೊಂಟ್ಯೋ ನೀನು? ಮುಟ್ಟೋ ಜಾಗ ಎಲ್ಲೈತಂತ ತಿಳಿದುಕೊಂಡಿಯೇನೋ? ಮುಟ್ಟೋ ಜಾಗ ಎಲ್ಲೈತಂತ ತಿಳಿದುಕೊಂಡಿಯೇನೋ? ಎಲ್ಲಿ ಹೊಂಟ್ಯೋ ನೀನು, ಎಲ್ಲಿ ಹೊಂಟ್ಯೋ ನೀನು, ಎಲ್ಲಿ ಹೊಂಟ್ಯೋ ನೀನು, ಎಲ್ಲಿ ಹೊಂಟ್ಯೋ ನೀನು, ಎಲ್ಲಿ ಹೊಂಟ್ಯೋ ನೀನು? ಇವ್ರು ಮೇರಿಯಮ್ಮ ಮಗ ಅಲ್ವಾ? ಹೌದು, ಮೇರಿಯಮ್ಮನ ಮಗನೇ. ಅವ್ರ ಅಮ್ಮನ ದುಡ್ಡು, ಹೆಂಡತಿ ದುಡ್ಡು ಕುಡ್ದು ನೋಡಿ ಹೆಂಗ್ ಬಿದ್ದಿದ್ದಾನೆ. ಅಯ್ಯೋ ಇವನಿನ್ನ ಆಚೆ ಆಗ್ಬೇಕು. ಅವರಮ್ಮ ಕಷ್ಟಪಟ್ಟು ಬಟ್ಟೆ ಹೊಲ್ದು ದುಡ್ಡೆಲ್ಲ ಹಾಳು ಮಾಡ್ತಾರೆ. ಋತಮ್ಮ, ನಿನ್ನ ಗಂಡ ಅಲ್ಲಿ ರೋಡಲ್ಲಿ ಕುಡಿದು ಬಿದ್ದಿದ್ದಾನೆ, ಹೋಗಮ್ಮ ನೋಡು. ಎಲ್ಲಿ? ಅವನಿಗೆ ಕುಡಿಯಕ್ಕೆ ದುಡ್ಡು ಕೊಟ್ಟು ಯಾಕಮ್ಮ ಕೆಡಿಸ್ತಿದ್ದೀರಾ? ಅಯ್ಯೋ ಹೋಗಮ್ಮ ನೋಡು. ನೋಡೋಗಮ್ಮ. ಅಮ್ಮ, ಏನಮ್ಮ ನಿಮ್ಮ ಮಗ ಅಲ್ಲಿ ಕುಡಿದು ಬಿದ್ದಿದಾರಂತೆ ನೋಡಿಮ್ಮ. ಎಲ್ಲಿ? ಆ ಕಡೆ.
ನಿಜವಾಗಿ ಅಂತ್ಯ ಉಂಟು, ನಿನ್ನಂಬಿಕೆ ವ್ಯರ್ಥವಾಗದು. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು. ನಿಜವಾಗಿ ಅಂತ್ಯ ಉಂಟು, ನಿನ್ನಂಬಿಕೆ ವ್ಯರ್ಥವಾಗದು. ಅಂದರೆ ನಾನು ಕಂಡಿದ್ದು ಕನಸ ದೇವರೇ, ಇಂಥ ಭಯಂಕರವಾದ ಕನಸ, ಆ ಬೆಂಕಿ, ಆ ನರ್ಕ. ಯೇಸು ಸ್ವಾಮಿ ಹೇಳುತ್ತಿದ್ದಾರೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಅಂತ ಹೇಳ್ತಿದ್ದಾರೆ. ನೀವು ಅಂದ್ಕೊಂಡಿರ್ಬೋದು ಈ ಲೋಕದಲ್ಲಿ ನನಗೆ ಯಾರೂ ಇಲ್ಲ ಅಂತ, ಆದರೆ ಎಲ್ಲರೂ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮೇಲಿಂದ ನೋಡ್ತಿರೋ ಯೇಸು ಸ್ವಾಮಿ ನಿಮಗೋಸ್ಕರ ಇದ್ದಾರೆ. ನಿಮ್ಮ ಹೃದಯದ ಬಾಗಿಲ ಆಚೆ ನಿಂತ್ಕೊಂಡು ಅವ್ರು ನಿಮ್ಮ ಹೃದಯವನ್ನು ತಟ್ತಾ ಇದ್ದಾರೆ. ನೀವು ಅವ್ರಿಗೋಸ್ಕರ ತೆರೆದುಕೊಳ್ರಿ, ದೇವರು ನಿಮ್ಮನ್ನ ಆಶೀರ್ವದಿಸ್ತಾರೆ. ಮದ್ಯಪಾನ ಮಾಡುವವರೇ, ಕುಟುಂಬವನ್ನು ಹಿಂಸೆ ಪಡಿಸುವವರೇ, ನಿಮಗೆಲ್ಲರಿಗೂ ಸಿಗುವುದು ನಿತ್ಯ ನರಕವಾಗಿದೆ. ನೀವು ಯೇಸುವಿಗೆ ಮನ ತಿರುಗ್ರಿ, ಅವರು ನಿಮಗೆ ನಿತ್ಯ ಆಶೀರ್ವಾದವನ್ನು ಕೊಟ್ಟೇ ಕೊಡುತ್ತಾರೆ, ನಿತ್ಯ ಸ್ವರ್ಗವನ್ನು ನಿಮಗೆ ಕೊಡುತ್ತಾರೆ. ಯಾಕೆಂದರೆ ಪಾಪದ ಸಂಬಳ ಮರಣವಾಗಿದೆ. ಯೇಸು ಸ್ವಾಮಿ ಕೊಡುವ ಉಚಿತಾರ್ಥ ವರವು ಅದು ನಿತ್ಯ ಜೀವವಾಗಿದೆ. ಇವತ್ತು ನೀವು ಮನ ತಿರುಗ್ರಿ, ಇವತ್ತು ನೀವು ಮನ ತಿರುಗ್ರಿ, ಇವತ್ತು ನೀವು ಮನ ತಿರುಗ್ರಿ. ಹೇಗಿದ್ದೀರಾ ಜೇಮ್ಸ್ ಬ್ರದರ್? ಅಷ್ಟೇ, ನಾನು ಇವಾಗ ಚೆನ್ನಾಗಿದ್ದೀನಿ. ಮೊನ್ನೆ ನಾನೊಂದು ಕನಸು ಕಂಡೆ, ನರ್ಕದಲ್ಲಿ ನಾನು ಬೇಯ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತುಂಬ ನನಗೆ ವೇದನೆ ಆಯಿತು. ಅದರಿಂದ ನಾನು ಹೇಗಪ್ಪ ನಾನು ಬಿಡಿಸ್ಕೊಳ್ಳೋದು ಅಂತ ನಾನು ಅಂದ್ಕೊಂಡಿರುವಾಗ, ಅದೇ ರೀತಿ ಬೆಳಗ್ಗೆ ನಾನು ಎದ್ಬಿಟ್ಟು ಒಂದು ರೋಡಲ್ಲಿ ಹೋಗ್ತಾ ಇದ್ದೀನಿ. ಅವಾಗೊಬ್ಬರು ಸೇವಕರು ಪಾಪವು ಕೊಡುವ ಸಂಬಳ ಮರಣ ಅಂತ ಹೇಳ್ಬಿಟ್ಟು ಅವರು ಘೋಷಣೆ ಮಾಡ್ತಾಯಿದ್ರು, ಅಂದರೆ ಹೇಳ್ತಾಯಿದ್ರು. ಆವಾಗ ನನಗೆ ಮನಸ್ಸಿನಲ್ಲಿ ಅರಿವಾಯಿತು, ದೇವರೇ ನಾನು ಎಷ್ಟು ತಪ್ಪು ಮಾಡ್ತಾ ಇದ್ದೀನಿ, ಎಷ್ಟು ನಾನು ಪಾಪ ಮಾಡ್ತಿದ್ದೀನಿ, ದೇವರೇ ನಾನು ಎಷ್ಟು ಸಮಯ ಕಳ್ಕೊಳ್ತಾ ಇದ್ದೀನಿ, ಮನೇಲಿರೋ ದುಡ್ಡನ್ನೆಲ್ಲ ತೊಗೊಂಡೋಗಿ ಕುಡಿದು ನಾನು ಹಾಳಾಗ್ತಾ ಇದ್ದೆ. ಆದರೆ ನಾನು ಇವಾಗ ಎಲ್ಲವನ್ನು ಬಿಟ್ಟು ದೇವ್ರಿಗಾಗಿ ಜೀವಿಸ್ಬೇಕು ಅಂತ ಹೇಳ್ಬಿಟ್ಟು ನಾನಿದ್ದೀನಿ. ತುಂಬಾ ಸಂತೋಷ ಜೇಮ್ಸ್ ಬ್ರದರ್, ನೀವು ಕೊಟ್ಟಂಥ ಸಾಕ್ಷಿ ದೇವರಿಗೆ ಮಹಿಮೆ ತರುವಂಥದ್ದಾಗಿದೆ. ಇದಕ್ಕೆಲ್ಲ ಕಾರಣ ಯೇಸು ಸ್ವಾಮಿ ನಿಮ್ಮನ್ನು ಪ್ರೀತಿ ಮಾಡೋದಾಗಿದೆ ಬ್ರದರ್. ಮತ್ತು ನಿಮ್ಮ ತಾಯಿಯವರ ಒಂದು ಕಣ್ಣೀರಿನ ಪ್ರಾರ್ಥನೆ ಆಗಿರ್ಬೋದು, ನಿಮ್ಮ ತಂಗಿ ಪ್ರಾರ್ಥನೆ ಆಗಿರ್ಬೋದು, ನಿಮ್ಮ ಹೆಂಡತಿ ಪ್ರಾರ್ಥನೆ ಆಗಿರ್ಬೋದು, ಇದೆಲ್ಲ ಕಾರಣ ಆಗಿದೆ ಬ್ರದರ್. ರೂತ್, ನಿನ್ನ ನಂಬಿಕೆನೇ ನಿನ್ನ ಗಂಡ ಬದಲಾಗೋದಕ್ಕೆ ಕಾರಣ. ನಮ್ಮ ಜ್ಞಾನೋಕ್ತಿಯಲ್ಲಿ ಹೇಳುತ್ತಲ್ವಾ, ಜ್ಞಾನವಂತೆಯಾದ ಸ್ತ್ರೀಯು ತನ್ನ ಕುಟುಂಬನ ಕಟ್ಕೊತಾಳೆ ಅಂತ. ಅದೇ ರೀತಿಯಲ್ಲಿ ಎಷ್ಟೇ ಕಷ್ಟ ಬಂದರೂ ನಿನ್ನ ಗಂಡನ ನೀನು ಬಿಟ್ಕೊಡ್ದೇ ಜ್ಞಾನ ಉಳ್ಳವಳಾಗಿ ದೇವ್ರ ಬಳಿ ಪ್ರಾರ್ಥನೆ ಮಾಡಿ ನೀನು ನಿನ್ನ ಗಂಡನನ್ನು ಮತ್ತೆ ನೀನು ಪಡ್ಕೊಂಡಿದ್ದೀಯಮ್ಮ. ಮೇರಿ ಸಿಸ್ಟ್ರೇ, ನಿಮ್ಮ ಒಂದು ಕಣ್ಣೀರಿನ ಪ್ರಾರ್ಥನೆಯ ಫಲವಾಗಿ ದಾರಿ ತಪ್ಪು ಹೋಗಿದ್ದಂಥ ನಿಮ್ಮ ಮಗ ಇವತ್ತು ಹಿಂತಿರುಗಿ ನಿಮಗೆ ಸಿಕ್ಕಿದ್ದಾನೆ. ಸಿಸ್ಟ್ರೇ, ಯೇಸು ಸ್ವಾಮಿ ನಿಮ್ಮನ್ನು ಪ್ರೀತಿಸ್ತಾರೆ ಸಿಸ್ಟ್ರೇ. ಸಂಪೂರ್ಣವಾಗಿ ಆತನನ್ನು ನೀವು ನಂಬ್ರಿ ಸಿಸ್ಟ್ರೇ. ಸರಿ ಸಿಸ್ಟರ್. ಏನಮ್ಮ ಬ್ಲೆಸ್ಸಿ, ನಿಮ್ಮೆಲ್ಲರ ಒಂದು ಪ್ರಾರ್ಥನೆ ಫಲವಾಗಿ ನಿಮ್ಮ ಅಣ್ಣ ರಕ್ಷಣೆ ಹೊಂದಿದ್ದಾರೆ, ಕುಟುಂಬದ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಮುಂದೆ ನೀನು ಏನು ಮಾಡಬೇಕು ಅಂದ್ಕೊಂಡಿದ್ಯಮ್ಮ? IPS ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಹೌದಾ? ದೇವರ ಆಶೀರ್ವಾದ. ಸರಿ, ನಾವೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವ ಎಂಬ ವಾಕ್ಯದ ಆಧಾರದ ಮೇಲೆ ಈ ಕುಟುಂಬವನ್ನು ನಾನು ಆಶೀರ್ವದಿಸುತ್ತೇನೆ. ಕಾಯುತ್ತಿರುವೆ ನಾ ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ.